ನೋಡಿ 2026 ಫೆಬ್ರವರಿ 28 ಶನಿವಾರದಂದು ಭಾರತದ ಚುನಾವಣಾ ಆಯೋಗ ಇಸಿಐ ಪಶ್ಚಿಮ ಬಂಗಾಳದ ಅಂತಿಮ ಮತದಾರರ ಪಟ್ಟಿಯನ್ನು ಹಂತ-ಹಂತವಾಗಿ ಪ್ರಕಟಿಸಲು ಶುರುಮಾಡಿದೆ. ಇದು ಸುಮಾರು 4 ತಿಂಗಳಿಂದ ನಡೆಯುತ್ತಿದ್ದ ಕಠಿಣವಾದ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆ ಮುಗಿದಿದೆ ಅಂತ ಅರ್ಥ. ರಾಜ್ಯದಲ್ಲಿ ಬರುವ ವಿಧಾನಸಭಾ ಚುನಾವಣೆಗೂ ಮುನ್ನವೇ ಬಂದಿರುವ ಈ ಮಹತ್ವದ ಅಪ್ಡೇಟ್ ಮತದಾರರ ಪಟ್ಟಿಯ ಸಮಗ್ರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಾತ್ರಿಪಡಿಸಿಕೊಳ್ಳುವ ಉದ್ದೇಶದಿಂದ ಮಾಡಲಾಗಿದೆ. 2025 ನವೆಂಬರ್ 4ರಂದು ಶುರುವಾದ ಈ ಪ್ರಕ್ರಿಯೆಯ ಮುಖ್ಯ ಗುರಿ ಏನಿತ್ತಪ್ಪ ಅಂದ್ರೆ ಮತದಾರರ ಪಟ್ಟಿಯಲ್ಲಿದ್ದ ನಕಲಿ, ಮರಣ ಹೊಂದಿದ ಅಥವಾ ಸ್ಥಳಾಂತರಗೊಂಡ ಹೆಸರುಗಳನ್ನು ಗುರುತಿಸಿ ತೆಗೆದುಹಾಕುವ ಮೂಲಕ ಅದನ್ನು ತುಂಬಾ ನಿಖರವಾಗಿ ಶುದ್ಧೀಕರಿಸುವುದು. ಇದರ ಜೊತೆಗೆ ಅರ್ಹ ನಾಗರಿಕರನ್ನೆಲ್ಲ ಪಟ್ಟಿಗೆ ಸೇರಿಸುವ ಕೆಲಸವನ್ನೂ ಮಾಡಲಾಗಿದೆ. ಈಗ ಪಶ್ಚಿಮ ಬಂಗಾಳದ ಮತದಾರರು ಅಪ್ಡೇಟ್ ಆಗಿರುವ ಈ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯೇ ಅಂತ ಹಲವು ಅಧಿಕೃತ ಮಾರ್ಗಗಳಲ್ಲಿ ಚೆಕ್ ಮಾಡ್ಕೋಬಹುದು. ಪಶ್ಚಿಮ ಬಂಗಾಳದ ಮುಖ್ಯ ಅಧಿಕಾರಿಗಳ ವೆಬ್ಸೈಟ್ www.wb.gov.in ಮತ್ತು ಮತದಾರರ ಸೇವಾ ಪೋರ್ಟಲ್ voters.eci.gov.in ಮುಖ್ಯ ಆನ್ಲೈನ್ ಮೂಲಗಳಾಗಿವೆ. ಇದರ ಜೊತೆಗೆ ಇಸಿಐ ಮೊಬೈಲ್ ಅಪ್ಲಿಕೇಶನ್ ಕೂಡ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಸ್ಥಾನಮಾನವನ್ನು ಚೆಕ್ ಮಾಡ್ಕೊಳ್ಳೋಕೆ ಒಂದು ಸುಲಭ ಡಿಜಿಟಲ್ ಮಾರ್ಗವನ್ನು ಒದಗಿಸುತ್ತದೆ. ಆಫ್ಲೈನ್ನಲ್ಲಿ ಚೆಕ್ ಮಾಡ್ಕೋಬೇಕು ಅನ್ನೋರಿಗೆ ಮತದಾರರ ಪಟ್ಟಿಯ ಹಾರ್ಡ್ ಕಾಪಿಗಳು ಬೂತ್ ಮಟ್ಟದ ಅಧಿಕಾರಿಗಳ BLOS ಹತ್ತಿರ ಲಭ್ಯ ಇವೆ. ಜೊತೆಗೆ ಸಹಾಯಕ ಚುನಾವಣಾ ನೋಂದಣಿ ಅಧಿಕಾರಿಗಳು ಎರಾಸ್, ಉಪವಿಭಾಗಾಧಿಕಾರಿಗಳು SDOS, ಬ್ಲಾಕ್ ಅಭಿವೃದ್ಧಿ ಅಧಿಕಾರಿಗಳು BDOS ಮತ್ತು ಜಿಲ್ಲಾಧಿಕಾರಿಗಳು DMS ಸೇರಿದಂತೆ ಹಲವು ಸ್ಥಳೀಯ ಚುನಾವಣಾ ಕಚೇರಿಗಳಲ್ಲೂ ಸಿಗುತ್ತವೆ. ಈ ಸಂಪೂರ್ಣ ಪರಿಷ್ಕರಣೆ ಮುಂಬರುವ ಚುನಾವಣೆಯಲ್ಲಿ ಅರ್ಹ ಮತದಾರರು ಮಾತ್ರ ಮತ ಹಾಕುತ್ತಾರೆ ಅಂತ ಖಾತ್ರಿಪಡಿಸುವ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಹಿಡಿಯಲು ತುಂಬಾನೇ ಮುಖ್ಯವಾಗಿದೆ. ಇದು ಮತದಾನದ ಹಕ್ಕನ್ನು ಚಲಾಯಿಸಲು ಒಂದು ಗಟ್ಟಿಯಾದ ನೆಲೆಯನ್ನು ಒದಗಿಸುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ನಡೆದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋ ಒಂದು ಪ್ರಕ್ರಿಯೆ ರಾಜ್ಯದ ಮತದಾರರ ಪಟ್ಟಿಗಳು ಎಷ್ಟು ನಿಖರವಾಗಿವೆ ಅಂತ ನೋಡಲು ಕೈಗೊಂಡ ದೊಡ್ಡ ಮಟ್ಟದ ಒಂದು ಕೆಲಸವಾಗಿತ್ತು. 2025 ನವೆಂಬರ್ 4ರಂದು ಶುರುವಾದ ಈ ಪರಿಷ್ಕರಣೆಯಲ್ಲಿ ಮನೆಮನೆಗೆ ಹೋಗಿ ಸಮಗ್ರ ಸಮೀಕ್ಷೆ ನಡೆಸಲಾಯಿತು. ಆಗ ಬೂತ್ ಮಟ್ಟದ ಅಧಿಕಾರಿಗಳು ಪ್ರಮುಖ ಮಾಹಿತಿಗಳನ್ನು ಸಂಗ್ರಹಿಸಿ ಮತದಾರರ ವಿವರಗಳನ್ನು ಪರಿಶೀಲಿಸಿದರು. ಇದರ ಮುಖ್ಯ ಉದ್ದೇಶಗಳು ಅಂದ್ರೆ 2026 ಜನವರಿ 1ಕ್ಕೆ 18 ವರ್ಷ ತುಂಬುವ ಎಲ್ಲ ಅರ್ಹ ಮತದಾರರನ್ನು ಸೇರಿಸುವುದು. ಹಾಗೆ ಅರ್ಹರಲ್ಲದವರ ಹೆಸರುಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಹಾಕೋದು ಕೂಡ ಆಗಿತ್ತು. ಈ ದೊಡ್ಡ ಮಟ್ಟದ ಶುದ್ಧೀಕರಣ ಕಾರ್ಯಾಚರಣೆಯು ಇಲ್ಲದವರು, ಬೇರೆ ಕಡೆ ಹೋದವರು ಅಥವಾ ಮೃತಪಟ್ಟವರು ASD ಅಂತ ಗುರುತಿಸಿದ್ದ ಹೆಸರುಗಳನ್ನು ಅಥವಾ ನಕಲು ಅಂತ ಗುರುತಿಸಿದ್ದ ಹೆಸರುಗಳನ್ನು ಟಾರ್ಗೆಟ್ ಮಾಡಿತ್ತು. 2025 ಡಿಸೆಂಬರ್ರಂದು ಪ್ರಕಟವಾದ ಕರಡು ಮತದಾರರ ಪಟ್ಟಿ ಮತದಾರರ ಸಂಖ್ಯೆಯಲ್ಲಿ ಪ್ರಾಥಮಿಕವಾಗಿ ಇಳಿಕೆ ಆಗಿರುವುದನ್ನ ತೋರಿಸಿತ್ತು. ಮೊದಲ ಹಂತದ ಪರಿಶೀಲನೆಯಲ್ಲಿ ಸುಮಾರು 58 ಲಕ್ಷ ಹೆಸರುಗಳನ್ನು ತೆಗೆದುಹಾಕಲಾಗಿತ್ತು. 2025 ಆಗಸ್ಟ್ ತಿಂಗಳ ಅಂಕಿಅಂಶಗಳ ಪ್ರಕಾರ 7.66 ಕೋಟಿ ಇದ್ದ ರಾಜ್ಯದ ಒಟ್ಟು ಮತದಾರರ ಸಂಖ್ಯೆ ಈಗ ಕರಡು ಪಟ್ಟಿಯಲ್ಲಿ ಸುಮಾರು 7.08 ಕೋಟಿಗೆ ತಗ್ಗಿದೆ. ಚುನಾವಣಾ ಆಯೋಗ ಒತ್ತಿ ಹೇಳಿದ ಪ್ರಕಾರ 2002 ನಂತರ ನಡೆದ ಇಂತಹ ಮೊದಲ ರಾಜ್ಯಾದ್ಯಂತ ಪ್ರಕ್ರಿಯೆ ತಪ್ಪುಗಳು ಮತ್ತು ದೋಷಗಳಿಂದ ಮುಕ್ತವಾದ, ನಿಖರವಾದ ಮತ್ತು ಅಪ್ಡೇಟೆಡ್ ಮತದಾರರ ಪಟ್ಟಿ ಮಾಡಲು ಬಹಳ ಮುಖ್ಯವಾಗಿತ್ತು. ಇದಾದ ನಂತರ ಬಂದ ಹಕ್ಕು ಮತ್ತು ಆಕ್ಷೇಪಣೆಗಳ ಅವಧಿ ಅಂದ್ರೆ 2026 ಜನವರಿ 15ಕ್ಕೆ ಮುಕ್ತಾಯಗೊಂಡ ಈ ಅವಧಿ ಜನರಿಗೆ ಏನಾದರೂ ವ್ಯತ್ಯಾಸಗಳಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ಅಥವಾ ಹೆಸರು ಸೇರಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿತ್ತು. ಪಶ್ಚಿಮ ಬಂಗಾಳದಲ್ಲಿ ನಡೆದ ವಿಶೇಷ ಪರಿಷ್ಕರಣಾ ಪ್ರಕ್ರಿಯೆಯಿಂದಾಗಿ ಮತದಾರರ ಪಟ್ಟಿಯಲ್ಲಿ ಭಾರೀ ಬದಲಾವಣೆಗಳಾಗಿವೆ. ಇದು ಚುನಾವಣಾ ಆಯೋಗ ಇಸಿಐ ತನ್ನ ಶುದ್ಧೀಕರಣದ ಕೆಲಸವನ್ನು ಎಷ್ಟು ಆಳವಾಗಿ ಮಾಡಿದೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಕರಡು ಪಟ್ಟಿಯಲ್ಲಿದ್ದ ಸುಮಾರು 7.08 ಕೋಟಿ ಹೆಸರುಗಳು ಅಂತಿಮ ಪಟ್ಟಿಯಲ್ಲೂ ಇರುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಆದ್ರೆ ಈ ಪರಿಷ್ಕರಣೆಯಲ್ಲಿ ಹಲವು ಮಹತ್ವದ ವಿಂಗಡಣೆಗಳನ್ನು ಮಾಡಲಾಗಿದೆ. ರಾಜ್ಯಾದ್ಯಂತ ಸುಮಾರು 66 ಲಕ್ಷ ಹೆಸರುಗಳಿಗೆ ಡಿಲೀಟ್ ಮಾಡಲಾಗಿದೆ, ಡಿಲೀಟೆಡ್ ಅಥವಾ ವಿಚಾರಣೆಯಲ್ಲಿದೆ ಅಂಡರ್ ಅಡ್ಜುಡಿಕೇಷನ್ ಅನ್ನೋ ರಿಮಾರ್ಕ್ ಹಾಕಲಾಗಿದೆ. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಚುನಾವಣಾ ಆಯೋಗದ ಮೂಲಗಳು ಹೇಳುವ ಪ್ರಕಾರ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ ನಂತರ ಚುನಾವಣಾ ನೋಂದಣಿ ಅಧಿಕಾರಿಗಳು ಎರೋಸ್ ಮತ್ತು ಸಹಾಯಕ ಚುನಾವಣಾ ನೋಂದಣಿ ಅಧಿಕಾರಿಗಳು ಎರಾಸ್ ಸುಮಾರು 6 ಲಕ್ಷ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ಇನ್ನೂ ಮುಖ್ಯವಾದ ವಿಷಯ ಅಂದ್ರೆ 60 ಲಕ್ಷಕ್ಕೂ ಹೆಚ್ಚು ಹೆಸರುಗಳನ್ನು ವಿಚಾರಣೆಯಲ್ಲಿದೆ ಅಂತ ವರ್ಗೀಕರಿಸಲಾಗಿದೆ. ಅಂದ್ರೆ ಈ ಹೆಸರುಗಳನ್ನು ಸೇರಿಸಬೇಕೋ ಅಥವಾ ತೆಗೆದುಹಾಕಬೇಕೋ ಅನ್ನೋ ನಿರ್ಧಾರ ಇನ್ನೂ ಬಾಕಿ ಇದೆ ಮತ್ತು ಇದು ನಿರಂತರ ಪರಿಶೀಲನಾ ಪ್ರಕ್ರಿಯೆಯ ಮೂಲಕ ನಿರ್ಧಾರವಾಗುತ್ತೆ. ವಿಶೇಷ ಪರಿಷ್ಕರಣಾ ಪ್ರಕ್ರಿಯೆ ಶುರುವಾದಾಗಿನಿಂದ ಬಂಕುರಾ ಜಿಲ್ಲೆಯಲ್ಲಿ ಮಾತ್ರ ಸುಮಾರು 1.18 ಲಕ್ಷ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಇದಲ್ಲದೆ ಉತ್ತರ ಕೋಲ್ಕತ್ತಾದ ಕೆಲವು ಭಾಗಗಳಿಂದ ಬಂದ ವರದಿಗಳ ಪ್ರಕಾರ ಅನುಮೋದಿತ ಪಟ್ಟಿಯಿಂದ ಸುಮಾರು 17,000 ಹೆಸರುಗಳು ಕಾಣೆಯಾಗಿವೆ. ಇದು ಪ್ರತಿಸ್ಪರ್ಧಿ ಪಕ್ಷಗಳಿಂದ ರಾಜಕೀಯ ಪ್ರತಿಕ್ರಿಯೆಗಳನ್ನು ಮತ್ತಷ್ಟು ಹೆಚ್ಚಿಸಿದೆ. ಈ ಅಂಕಿಅಂಶಗಳು ತೋರಿಸೋದು ಏನಂದ್ರೆ ಈ ಪರಿಷ್ಕರಣೆ ಎಷ್ಟು ವಿಸ್ತಾರವಾಗಿ ನಡೆದಿತ್ತು ಅನ್ನೋದನ್ನ. ಹಾಗೆ ಅರ್ಹ ಮತದಾರರ ನಿಖರ ಪಟ್ಟಿಯನ್ನು ರೂಪಿಸಲು, ತಪ್ಪುಗಳನ್ನು ಸರಿಪಡಿಸಲು ಇಸಿಐ ಎಷ್ಟು ಬದ್ಧವಾಗಿದೆ ಅನ್ನೋದನ್ನು ಇದು ಎತ್ತಿ ತೋರಿಸುತ್ತೆ.
ಅಂತಿಮ ಪಟ್ಟಿಯ ಈ ಡೈನಾಮಿಕ್ ಸ್ವರೂಪ ಈಗಲೂ ನಡೀತಾ ಇರೋ ವಿಚಾರಣೆಗಳ ಜೊತೆಗೆ ಇತ್ಯರ್ಥವಾಗದ ಪ್ರಕರಣಗಳನ್ನು ನಿಭಾಯಿಸಲು ಹೊಂದಾಣಿಕೆಗೆ ಅವಕಾಶ ಕೊಡುತ್ತೆ. ಅಂತಿಮ ಮತದಾರರ ಪಟ್ಟಿ ಹಂತ ಹಂತವಾಗಿ ಹೊರಬೀಳುತ್ತಿದ್ದು, ಭಾರತ ಚುನಾವಣಾ ಆಯೋಗ ಇಸಿಐ ನಾಗರಿಕರು ತಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಕೆ, ಏನಾದ್ರೂ ತಪ್ಪಿದ್ರೆ ಸರಿಪಡಿಸಿಕೊಳ್ಳೋಕೆ ಸ್ಪಷ್ಟ ಮಾರ್ಗಸೂಚಿಗಳನ್ನ ಕೊಟ್ಟಿದೆ. ಮತದಾರರು ತಮ್ಮ ಹೆಸರುಗಳನ್ನ ಆನ್ಲೈನ್ನಲ್ಲೇ ನೋಡಬಹುದು. ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾ ಅಧಿಕಾರಿಗಳ ಸಿಇಒ ಅಧಿಕೃತ ವೆಬ್ಸೈಟ್ www.wb.gov.in ಗೆ ಹೋಗಿ ಅಥವಾ ಇಸಿಐನ ವೋಟರ್ಸ್ ಸರ್ವಿಸಸ್ ಪೋರ್ಟಲ್ voters.eci.gov.in ಗೆ ವಿಸಿಟ್ ಮಾಡಿ ಇದನ್ನ ಚೆಕ್ ಮಾಡ್ಕೋಬಹುದು. ಈ ಪೋರ್ಟಲ್ಗಳಲ್ಲಿ ನೀವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026 ಅನ್ನೋ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಫೈನಲ್ ಪಬ್ಲಿಕೇಶನ್ ಆಫ್ ಎಲೆಕ್ಟೋರಲ್ ರೋಲ್ಸ್ 2026, ಫೈನಲ್ ಪಬ್ಲಿಕೇಶನ್ ಆಫ್ ಎಲೆಕ್ಟೋರಲ್ ರೋಲ್ಸ್ 2026 ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು. ಅಲ್ಲಿ ನಿಮ್ಮ ಜಿಲ್ಲೆ, ವಿಧಾನಸಭಾ ಕ್ಷೇತ್ರ ಮತ್ತು ಭಾಷೆಯಂತಹ ಮಾಹಿತಿಗಳನ್ನ ನಮೂದಿಸೋಕೆ ಕೇಳುತ್ತೆ. ಅಥವಾ ನಿಮ್ಮ ಹೆಸರು ಮತ್ತು ಎಪಕ್ ವೋಟರ್ ಐಡಿ ನಂಬರ್ ಹಾಕಿ ಕೂಡ ಹುಡುಕಬಹುದು. ಇಸಿಐ ಎನ್ಇಟಿ ಮೊಬೈಲ್ ಆಪ್ ಮೂಲಕನೂ ನಿಮ್ಮ ಹೆಸರನ್ನ ಪರಿಶೀಲಿಸೋಕೆ ಅವಕಾಶ ಇದೆ. ಇಂಟರ್ನೆಟ್ ಸೌಲಭ್ಯ ಇಲ್ಲದವರು ಅಂತಿಮ ಮತದಾರರ ಪಟ್ಟಿಯ ಹಾರ್ಡ್ ಕಾಪಿಗಳನ್ನ ಬೂತ್ ಲೆವೆಲ್ ಆಫೀಸರ್ಸ್, ಬಿಎಲ್ಒಎಸ್, ಸಬ್ ಡಿವಿಷನಲ್ ಆಫೀಸರ್ಸ್, ಎಸ್ಡಿಒಎಸ್, ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ಸ್, ಬಿಡಿಒಎಸ್ ಮತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳ ಡಿಎಂಎಸ್ ಕಚೇರಿಗಳಲ್ಲಿ ನೋಡಬಹುದು. ಒಂದು ವೇಳೆ ಮತದಾರರು ತಮ್ಮ ಹೆಸರು ಪಟ್ಟಿಯಲ್ಲಿ ಇಲ್ಲ ಅಥವಾ ಡಿಲೀಟ್ ಆಗಿದೆ ಅಂತ ಗೊತ್ತಾದ್ರೆ, ಅವರು ಫಾರ್ಮ್ 6 ಅನ್ನ ಭರ್ತಿ ಮಾಡಿ ಸಬ್ಮಿಟ್ ಮಾಡಬೇಕು. ಈ ಫಾರ್ಮ್ ಜೊತೆಗೆ ವಯಸ್ಸು ಮತ್ತು ವಾಸಸ್ಥಳದ ದಾಖಲೆಗಳು, ಪ್ರೂಫ್, ಹಾಗೆ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಫೋಟೋನ voters.eci.gov.in ವೆಬ್ಸೈಟ್ ಅಥವಾ ಇಸಿಐ ಎನ್ಇಟಿ ಆಪ್ ಮೂಲಕ ಆನ್ಲೈನ್ನಲ್ಲಿ ಸಬ್ಮಿಟ್ ಮಾಡಬಹುದು. ಇಲ್ಲ ಅಂದ್ರೆ ಸಂಬಂಧಪಟ್ಟ ಬ್ಲಾಗ್ಗೆ ಖುದ್ದಾಗಿ ಹೋಗಿ ಕೂಡ ಸಲ್ಲಿಸಬಹುದು. ಮತದಾರರ ಅಂತಿಮ ಪಟ್ಟಿಯಲ್ಲಿ ಹೆಸರು ಇಲ್ಲದವರು ಅಥವಾ ಹೆಸರು ಡಿಲೀಟೆಡ್ ಆಗಿದೆ ಅಂತ ಇರುವವರಿಗೆ ಒಂದು ವ್ಯವಸ್ಥಿತವಾದ ಮನವಿ ಸಲ್ಲಿಸುವ ಅವಕಾಶ ಇದೆ. ಫಾರ್ಮ್ 6 ಸಲ್ಲಿಸಿದ್ಮೇಲೆ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಎರೋ ಅಥವಾ ಅಸಿಸ್ಟೆಂಟ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಎರೋ ನಿಮ್ಮ ಅರ್ಜಿಗಳನ್ನು ಒಪ್ಪಿಕೊಂಡರೆ ಆ ಹೆಸರುಗಳನ್ನು ಮತದಾರರ ಪಟ್ಟಿಗೆ ಸೇರಿಸಲಾಗುತ್ತೆ. ಒಂದು ವೇಳೆ ನಿಮ್ಮ ಅರ್ಜಿ ಮೊದಲು ಒಪ್ಪಿಗೆ ಆಗದಿದ್ದರೆ, ಮತದಾರರು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾದ 5 ದಿನಗಳ ಒಳಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಜಿಲ್ಲಾ ಚುನಾವಣಾಧಿಕಾರಿಗೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಮನವಿ ಸಲ್ಲಿಸಬಹುದು. ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ಚುನಾವಣಾಧಿಕಾರಿಗೂ ಮನವರಿಕೆ ಆಗದಿದ್ದರೆ, ಮುಖ್ಯ ಚುನಾವಣಾಧಿಕಾರಿಗೆ ಚೀಫ್ ಎಲೆಕ್ಟೋರಲ್ ಆಫೀಸರ್ ಮತ್ತೊಮ್ಮೆ ಮನವಿ ಸಲ್ಲಿಸಬಹುದು. ಈ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಂದು ಮುಖ್ಯ ಬೆಳವಣಿಗೆ ಏನಪ್ಪಾ ಅಂದ್ರೆ, 2026ರ ಫೆಬ್ರವರಿ 24ರಂದು ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಿದ್ದು. ಸಂವಿಧಾನದ 142ನೇ ವಿಧಿಯಡಿ ತನ್ನ ವಿಶೇಷ ಅಧಿಕಾರಗಳನ್ನು ಬಳಸಿ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಇಸಿಐ ಆದೇಶ ನೀಡಿದೆ. ಫೆಬ್ರವರಿ 28ರ ಅಂತಿಮ ಮತದಾರರ ಪಟ್ಟಿ ಸಲ್ಲಿಕೆ ಗಡುವು ಮುಗಿದ ಮೇಲೂ ಪೂರಕ ಮತದಾರರ ಪಟ್ಟಿಗಳನ್ನು ಪ್ರಕಟಿಸುವುದನ್ನ ಮುಂದುವರಿಸಿ ಅಂತ. ಈ ಆದೇಶದಿಂದಾಗಿ ಯಾವುದೇ ಅರ್ಹ ಮತದಾರ ಮತದಾನದ ಹಕ್ಕಿನಿಂದ ವಂಚಿತರಾಗಲ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ಳಲಾಗಿದೆ. ಅದರಲ್ಲೂ ಬಹಳಷ್ಟು ಪ್ರಕರಣಗಳು ಇತ್ಯರ್ಥವಾಗದೇ ಇರುವ ಅಂಡರ್ ಅಡ್ಜುಡಿಕೇಷನ್ ಹಿನ್ನೆಲೆಯಲ್ಲಿ ಇದು ಬಹಳ ಮುಖ್ಯ. ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದ್ದು ಏನಪ್ಪಾ ಅಂದ್ರೆ, ಈ ಪೂರಕ ಪಟ್ಟಿಗಳಲ್ಲಿ ಸೇರಿಸಿದ ಮತದಾರರನ್ನು ಅಂತಿಮ ಪಟ್ಟಿಯ ಭಾಗವಾಗಿಯೇ ಪರಿಗಣಿಸಲಾಗುತ್ತೆ. ಬಾಕಿ ಉಳಿದಿರುವ ಪ್ರಕ್ರಿಯೆಗಳು ಪೂರ್ಣಗೊಂಡಂತೆ ಪೂರಕ ಪಟ್ಟಿಗಳನ್ನು ನಿರಂತರವಾಗಿ ಪ್ರಕಟಿಸಲಾಗುತ್ತೆ ಅಂತ. ಈ ಕಾನೂನು ಕ್ರಮ ಎಲ್ಲರನ್ನೂ ಒಳಗೊಳ್ಳುವ ಚುನಾವಣಾ ಪ್ರಕ್ರಿಯೆಗೆ ಇರುವ ಬದ್ಧತೆಯನ್ನು ತೋರಿಸುತ್ತೆ. ಹಾಗೆ ಈ ತೀವ್ರ ಪರಿಷ್ಕರಣೆ ಸಮಯದಲ್ಲಿ ಯಾರ ಹೆಸರುಗಳು ಪರಿಶೀಲನೆಯಲ್ಲಿದ್ದವೋ ಅಂತಹ ನಾಗರಿಕರಿಗೆ ಇದು ಒಂದು ಪ್ರಮುಖ ಸುರಕ್ಷಾ ಜಾಲವನ್ನು ಒದಗಿಸುತ್ತೆ.